ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ. ಬಟ್ ಅವ್ರಿಗೆ ಕೊಡೋದು, ಅವನಿಗೆ ಸಿಗೋದು ಬೇರೆ ಯಾರಿಗಾನ ಸಿಕ್ಕಿದ್ರು ನನಗೊಂದು ಖುಷಿ ಆಗೋದು. ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ಇವತ್ತೇನಪ್ಪ ಅಂದರೆ ಬಿಗ್ ಬಾಸ್ ಒಂದು ಕನ್ನಡ ಇಂಡಸ್ಟ್ರಿ ಆಯಿತು, ಅದೇ ರೀತಿ ಇಂಡಿಯಾದಲ್ಲೇ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳ್ಬಿಟ್ಟು ಹೆಸರುವಾಸಿಯಾಗಿರುವಂಥದ್ದು ಇಡೀ ಇಂಡಿಯಾಗೆ ಗೊತ್ತಿರೋ ವಿಷಯ. ಅದೇ ರೀತಿ ಕರ್ನಾಟಕದಲ್ಲಿ 11ನೇ ಸೀಸನ್ ಕೂಡ ಇವಾಗ ಮುಗಿದು, ಅಂದರೆ ಕನ್ನಡ ಇಂಡಸ್ಟ್ರಿ ಅಥವಾ ಕನ್ನಡಿಗರು ತುಂಬ ಮೆಚ್ಕೊಂಡಿರುವಂತಹ ಶೋ ಅಂತಲೇ ಹೇಳ್ಬೋದು. ಅದರಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಸೀಸನ್ನು ಕೂಡ ಮಿಸ್ ಮಾಡ್ದೇ ಮಾಡ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಿರೋದೆ. ಇವಾಗ ಏನಪ್ಪ ಅಂದರೆ ಒಂದು ರಿಯಾಲಿಟಿ ಶೋನ ವಿನ್ನರ್ ಆಗಬೇಕು ಅಂದರೆ ತೂಗಿ ಅಳದು ಯಾರು ಹೇಗೆ ಮಾಡಿದ್ರು, ಯಾರು ಹೀಗೆ ಮಾಡಿದ್ರು, ಅದೇ ರೀತಿ ಯಾರಿಗೆ ಕೊಟ್ಟರೆ ಒಂದು ರೀತಿಯ ಜೆನ್ಯೂನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡಿಬಿಟ್ಟೆ ಬಿಗ್ ಬಾಸ್ ಟೀಮ್ ಆಯಿತು, ಅದೇ ರೀತಿ ಹೊರಗಡೆ ಆಡಿಯನ್ಸ್ ಆಯಿತು, ಆಡಿಯನ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ವೋಟ್ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇವಾಗ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿರುವಂಥ ಹನುಮಂತ್ ಅವರು ಏನಪ್ಪ ಅಂದರೆ ಒಬ್ಬ ಹಳ್ಳಿ ಹೈದ, ಅದೇ ರೀತಿ ಏನಂದರೆ ಒಬ್ಬ ಕುರಿ ಕಾಯುವಂಥ ಹುಡುಗ ಇವತ್ತು ಬಿಗ್ ಬಾಸ್ ಶೋನ ವಿನ್ನರ್ ಆಗಿರೋದು ಒಂದು ಚಿಕ್ಕ ಕೆಲಸನೇ ಅಲ್ಲ. ಅವರ ಪರಿಶ್ರಮ ಕೂಡ ಅಷ್ಟೇ ಇದೆ. ಇವಾಗ ಒಂದು ಹೇಳಿಕೆ ಕೂಡ ಇವಾಗ ತುಂಬಾ ವೈರಲ್ ಆಗ್ತಿರುವಂಥದ್ದು, ನನ್ನ ಮಗ ಯಾಕೆಂದ್ರೆ 100 ದಿವಸ ಅವ್ರ 50 ದಿವಸ ಅಲ್ವಾ ಇದಾಗಬೇಕಿತ್ತು ಅನ್ನೋದೊಂದಿತ್ತು. ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ. ಬಟ್ ಅವ್ರಿಗೆ ಕೊಡೋದು, ಅವನಿಗೆ ಸಿಗೋದು ಬೇರೆ ಯಾರಿಗಾನ ಸಿಕ್ಕಿದ್ರು ನನಗೊಂದು ಖುಷಿ ಆಗೋದು. ಅಲ್ಲ, ನನಗೆ ನನ್ನ ಮಗಂಗೆ ಬೇಕು ಅನ್ನೋದೇನಿಲ್ಲ. ಅಷ್ಟು ಜನಗಳಲ್ಲಿ ಬೇರೆ ಯಾರಿಗೇ ಆಗಿದ್ರು ಸಿಗ್ಬೋದಾಗಿತ್ತು ಅನ್ನೋ ಒಂದಿತ್ತು. ಏನಪ್ಪಾ ಅಂದ್ರೆ ಸೆಕೆಂಡ್ ಆಗಿರುವಂತಹ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವ್ರು ಏನಿದ್ರು, ತ್ರಿವಿಕ್ರಮ್ ಅವ್ರಿಗೂ ಅದೇ ರೀತಿ ರಜತ್ ಅವರು, ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹನುಮಂತ್ ಅವರು, 3 ಜನರಲ್ಲಿ ಪೈಪೋಟಿ ಬೀಳುತ್ತೆ, ಯಾರು ವಿನ್ನರ್ ಆಗ್ಬೇಕು, ಯಾರು ವಿನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ಹನುಮಂತು ಅಂತ. ಇಡೀ ಕರ್ನಾಟಕದ ಜನತೆ ಹೇಳ್ತಾ ಇತ್ತು ಹನುಮಂತು ವಿನ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ವೋಟಿಂಗು ಕೂಡ 5 ಕೋಟಿಗಿಂತ ಜಾಸ್ತಿ ವೋಟ್ಸ್ಗಳು ಬಿದ್ದಿದ್ವು. ಬಟ್ ಏನಪ್ಪಾ ಅಂತಂದ್ರೆ ವಿನ್ ಆಗಿದ್ದು ಹನುಮಂತು ಅವರೇ. ಬಟ್ ಇಲ್ಲಿ ಒಂದು ಹೇಳಿಕೆ ಬರುತ್ತೆ, ಏನಪ್ಪಾ ಅಂದ್ರೆ ಹನುಮಂತು ಬಿಟ್ಟು ಬೇರೆ ಯಾರೇ ಆಗಿದ್ರು ನನಗೆ ಖುಷಿ ಇತ್ತು, ಅದೇ ರೀತಿ ನನ್ನ ಮಗ ಆಗ್ಬೇಕು ಅಂತ ಏನಿಲ್ಲ, ಹನುಮಂತು ಏನ್ ಆಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಇವಾಗ ಕೇಳಿ ಬರ್ತಾ ಇದೆ. ಇದನ್ನ ಆಡಿರೋದು ಯಾರಪ್ಪ ಅಂತಂದ್ರೆ ತ್ರಿವಿಕ್ರಮ್ರ ಅವರ ತಾಯಿ ಅಂತಾನೆ ಹೇಳ್ಬೋದು. ಅಂದ್ರೆ ಅವರಿಗೆ ಯಾವ ರೀತಿ ಇದನ್ನ ತಗೋಬೇಕು ಅಂತ ಹೇಳಿ ಗೊತ್ತಾಗಿಲ್ಲ ಅನ್ಕೊಳ್ತೀನಿ. ಏನಪ್ಪಾ ಅಂದ್ರೆ ಒಂದು ಶೋ ಅಂದ್ರೆ ಎಲ್ಲಾನು ತೂಗಿ ಅಳದು ಎಲ್ಲಾನು ಯೋಚನೆ ಮಾಡಿ ಕೊಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. ತ್ರಿವಿಕ್ರಮ್ ಅವರು ಗೆದ್ದಿಲ್ಲ ಅಂದ ತಕ್ಷಣ ಅದೇ ರೀತಿ ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ನನ್ನ ಮಗ ಗೆಲ್ಬೇಕು ಅಂತ ಏನಿಲ್ಲ, ಅದೇ ರೀತಿ ಬೇರೆ ಯಾರು ಕಂಟೆಸ್ಟೆಂಟ್ ಗೆದ್ರೆ ನನಗೆ ಓಕೆ ಇತ್ತು, ಬಟ್ ನನಗೆ ಹನುಮಂತ ಗೆದ್ದಿರೋದು ಅಷ್ಟೊಂದೇನು ಇಷ್ಟ ಆಗಿಲ್ಲ ಅನ್ನೋ ರೀತಿಯಾಗಿ ಇತ್ತು. ಇದನ್ನ ಅವರು ಒಂದು ಮೀಡಿಯಾ ಮುಖಾಂತರ ಕೇಳಿದಾಗ ಹನುಮಂತ ಅವ್ರು ಗೆದ್ದಿರೋದು ಯಾವ ರೀತಿ ಇದೆ ಅಂತ ಕೇಳಿದಾಗ ಅವ್ರು ಹೇಳಿರುವಂತಹ ಮಾತಿದು ಅಂತಾನೆ ಹೇಳ್ಬೋದು. ಏನೇ ಆಗ್ಲಿ ಏನೇ ಹೋಗ್ಲಿ, ಒಂದು ಪದವಿ ಅಥವಾ ಒಂದು ವಿನ್ನಿಂಗ್ ಮೂಮೆಂಟ್ ಅಂತ ಕೊಟ್ಟಾಗ ಅದು ಹೆಚ್ಚು ಕಡಿಮೆನೋ, ಏನ್ ಆ ಕಡೆ ಆಯ್ತೋ ಈ ಕಡೆ ಆಯ್ತೋ ಗೊತ್ತಿಲ್ಲ, ಒಂದ್ಸಲಿ ಅನೌನ್ಸ್ಮೆಂಟ್ ಆದ್ರೆ ಅದು ಮುಗೀತು ಅಂತ ಹೇಳ್ಬೋದು. ಆ ಕಡೆಯಿಂದ ಅವ್ರು ಹೇಳ್ತಾರೆ, ತ್ರಿವಿಕ್ರಮ್ ಕಡೆ ಅವ್ರು ಹೇಳ್ತಾರೆ ಇಲ್ಲ ಇವರೇ ಜೆನ್ಯೂನ್ ಆಗಿದ್ರು, ಇವರೇ ಇದಕ್ಕೆ ಲಾಯಕ್ ಆಗಿದ್ರು, ಇವರೇ ಗೆಲ್ಬೇಕಾಗಿತ್ತು ಅಂತ ಹೇಳ್ತಾರೆ. ಅದೇ ರೀತಿ ಹನುಮಂತು ಕಡೆ ಅವರು ಇಲ್ಲ ಹನುಮಂತು ಗೆದ್ದಿದ್ರೆ ಇದು ಒಂದ್ ರೀತಿ ಒರಿಜಿನಲ್, ಇಲ್ಲ ಅಂದ್ರೆ ಫೇಕ್ ಆಗಿ ನೋಡ್ತೀವಿ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಈ ಕಡೆ ಅವರು ಅಂತ ಇದ್ರು. ಅದೇ ರೀತಿ ಈ ತರದ ಹೇಳಿಕೆ ಒಂದು ಬಂದಾಗ ಏನಾಗುತ್ತೆ ಅಂದ್ರೆ ಒಂದು ಮೀಡಿಯಾದಲ್ಲಿ ಈ ರೀತಿಯ ಹೇಳಿಕೆಗಳು ಹೊರಗಡೆ ಬಂದಾಗ ಅದು ಒಂದ್ ಸ್ವಲ್ಪ ವೈರಲ್ ಆಗುವಂಥದ್ದು ಸರ್ವೇ ಸಾಮಾನ್ಯ. ಅದಕ್ಕೋಸ್ಕರ ಈ ಒಂದು ಅಪ್ಡೇಟು ಬಂದಿತ್ತು ಅಂತಾನೆ ಹೇಳ್ಬೋದು. ಗೊತ್ತಿಲ್ಲ ಅವ್ರು ಯಾವ ರೀತಿಯಲ್ಲಿ ಹೇಳಿದ್ರು. ಅದೇ ರೀತಿ ಅವ್ರು ಹೇಳಿದ್ದು ಅವನು ಗೆಲ್ಬಾರ್ದು ಅಂತ ಏನು ಇರ್ಲಿಲ್ಲ, ಬಟ್ ಗೆದ್ದಿರೋದು ನನಗೂ ಒಂದ್ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳಿರುವಂಥದ್ದು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಹನುಮಂತ ಗೆದ್ದಿರೋದು ನಿಮ್ ಖುಷಿ ಇದೆಯಾ, ಖುಷಿ ಇಲ್ವಾ, ಇಲ್ಲ ಅಂದ್ರೆ ಯಾರು ಗೆಲ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ನೋಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಶನ್ ಜೊತೆ ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.